ಹತ್ತು ಸೈತಿ ಆಗ್ಬೇಕು ನೋಡ್ರಿ. ಒಂದು ಮಾಡಿ ನಾ ಮಾಡೋದು ಉದ್ದಿ ವ್ಯಾಪಾರ ಮಾಡಿ ಮಾಡಿ ಸಾಕಾಗಿ ಬಿಡ್ತೀರಿ. ಇವತ್ತು ಸಿನಾ ಬರ್ಲಿ, ಸಿನಾಪುರ ಒಂದು ಪ್ಲಾನ್ ಮಾಡಿ ಆ ಸೀನಿಗೆ ಒಂದು ದಿನ ಚಳ ತಿಳಿಸ್ಬೇಕು. ಅಡೆ ಕಿಡಿ ಅದ ಹೀರಪ್ಪ ಕೇಳಿ ಬಂದ್ರಿ ನಮ್ಮ ಪರಿಸ್ಥಿತಿ ಬಂದ್ರಿ ನಮಗ. ಅವರು ಬಡ್ಡಿ 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 ಅಂತ ಮಾತು ಕೇಳಿ ತಿರುಗಿ ತಿರುಗಿ ನಾವು ಸತಿಗೆ ಅವನು ಬಡ್ಡಿಯನ್ನು ಗಾಡಿಯಾದಾಗ ಆಗ್ಬಿಟ್ಟಿವಿ. ಯಾಕಪ್ಪ ಸಿನಕೋಣ ನಿಮ್ಗೆ ಕೈ ಕೊಡ್ಲಮ್ಮ ಹಸಿರಿ ಒಂದೇ ಬಿಟ್ಟಿರಪ್ಪ ಅವು ಕೈ ಕೊಟ್ಟಳ ಒಂದ್ ಮನೆ ಕೊಡದೇ ಇರ್ತಾಳ ಅಲ್ಲಿ ಕೈ ಕೊಟ್ಟಳ ನನಗೆ ಬಹು ಕಲಿಸಿ ಹೋಗ್ಬಿಟ್ಟಾಗ. ಹೌದಪ್ಪ ಅವನವನ ಇರಪ್ಪ ಆಕಿ ಹುಚ್ಚು ಬರಿಬೇಕಂದ್ರೆ ಏನಾದ್ರು ಧೈರ್ಯ ಮಾಡಕ್ ನಾವು ಅಲ್ಲ ಆಕಿ ಇನ್ನೊಮ್ಮೆ ನಮ್ಮ ನೆನಪಿನಾಗ ಬರ್ಬೋದು ನಾವು. ಅಯ್ಯೇ ತಮ್ಮ ಎಷ್ಟು ತ್ರಾಸಿಗೆ ಗೊತ್ತಾನ ಏ ಹಿಂಗ ಸೋದ ಕಣ್ಣಿ ಎದುರಿಗೆ ಬಂದಂಗ ಉಣ್ಣಕ್ ಹೋದ್ರ ಕೈ ತಿಂತಾಗ ಬಂದಂಗ ಮಸ್ತ್ ಮಾಡಿಬಿಟ್ರೆ ಆಕೆ ನನಗೆ ಅಲ್ಲ ನನಗೆ ಐತಲ್ಲ ಅವಾಗ ಮಾಮ ಮಾಮ ಅಂದ ಅವಾಗ ಫೋನ್ ಮಾಡಿ ಇವಾಗ ಫೋನ್ ಮಾಡಿ 15 ರೂಪಾಯಿ ಹಾಕ್ಸಿದ್ದಲ್ಲಪ್ಪ ಹಿಂಗ ಹಾಕ್ಸಿದ್ರಲ್ಲಿ ಎಷ್ಟು ಬೆರಿಗೆ ನೋಡಮ್ಮ ಅಂತಲ್ಲ ಕೂಡ ಮಗ ಬೇಕಾದ ನಮ್ಮ ಅಲ್ಲ ಅಣ್ಣ ನಾನಾರು ಏನಾಗಿದ್ದೆ ನೀನಾರು ಏನಾಗಿದ್ದಪ್ಪ ಅವ ಚೂಟ್ಲ ಬಿಡ್ದ ನೋಡಿದ ಹಂಗಿತ್ತಿರ್ತಾನ ಅವ ಹಾಕಿರ್ಬೇಕು ಇಬ್ಬರು ಜಗದಾಗ ಮೊನ್ನೆ ಲಾಭ ನಂಗ ಹೊತ್ತು ನೋಡಿ ಹೊಡ್ತಾ ಹಾಕಿ ಅವ ನಾವು ಹಗಲತ್ತಾಗ ಗದ್ದಿದ್ದಾರ ನಮಗೇನು ಮಾಡ್ತಿರ್ಲಿ ನೋಡ್ಯಾರವ ಹೊತ್ತು ನೋಡಿ ಹಾಕ್ಯಾನ ಆದ್ರೂ ನೋನ ತಲೆ ಕೆಟ್ಟ ಕೆರ ಹಿಡಿಬೇಕು ಅಲ್ಲೇ ಬರ್ತಲ್ಲ ಆಕೆ ಅದು ಕೇಳಿ ಲೌಷಧಿ ಕೇಳಿ ಇವತ್ತಮ್ಮ ಹಂಗಾರ ಐತಲ್ಲ ಆ ಸೀರೆ ಬಂದ ಐತಲ್ಲ ನಿನ್ ಕೈ ನನ್ನ ಕೈ ತುಂಬಿಟ್ರೆ ಐತಲ್ಲ ಅರ್ಧ ವೇಗಲ ತೋಣಪ್ಪ. ಸಿರಿ ಹೇಳಪ್ಪ ತಮ್ಮಣ್ಣ ಕಿತ್ತ ಕಡೆ ಹೊಂಟಿರಲ್ಲ ಗುತ್ತ ಕೊಟ್ರಿ ಗುದ್ದ ಕೊಂಡಿರಪ್ಪ ಅಡ್ಡಿ ನೋಡ್ತಮ್ಮ ಬಾಳ ಚಲೋ ಬಾಳ ಚಲೋ ಅದ ಅಲ್ಲಪ್ಪ ಹಾ ಗುದ್ದ ಕೊಂಡು ಬಿಟ್ಟಿವಿ ಕಂಪನಿ ಮುಂಜಾನೆ ಬುದ್ಧಿ ಹೊರ ವರ್ಷದ ನಾಟ ಹೋಯ್ಕೆ ನೀವು ಸಿದ್ದಪ್ಪಣ ಸಿದ್ದಪ್ಪಣ ಏನ್ ಚಂದ ಹೋಗ್ತಿರಪ್ಪ ಸರ್ ಮಾಡಿಲ್ಲ ಎಲ್ಲ ನಾವು ಮಾಡಿದ್ವಿ ಗಂಧ ಬಿಡು ಇಬ್ಬರಿಗೆ ನೀರು ಕುಡಿಸ್ಲಾರ್ದ ನೋಡಿ ಈಗ ಯಾರು ನೋಡಿದ್ರೆ ನನ್ನೇ ಬೈಬೇಕು ಏನ್ ಚಂದ ಐತಿ ಹುಡುಗಿ ಪಾಪ ಗಂಡ ಜೊತೆಗೆ ಚಂದ ಬಂದೈತಿ ಎಂತ ಮಾತಾಡ್ತಾವ ಅಂತೇಳಿ ಇರ್ಲಿ ನಿಲ್ಬೇಡ ಪರಿಸ್ಥಿತಿ ಈಗ ನಾವು ಸ್ವಲ್ಪ ಮಾಡ್ಬೇಕಪ್ಪ ಅದಕ್ಕಂದ್ರೆ ಕೆಲಸ ಆಗಿಲ್ಲ ನೋಡ್ರಿ ನೋಡವ ನಿನಗೆ ಒಂದು ಚಂದದ ಒಂದು ಮಾತು ಈಗ ಹೆಂಗೆ ನಮ್ಮ ತರಿ ಓಡಿಸಿ ನಮ್ಮ ಕೈ ಇವ್ ಹಿಡ್ಕೊಂಡು ಹೊಂಟಿಯಲ್ಲ ಮತ್ತೆ ಇವನಿಗೂ ಕೈ ಕೊಡಬೇಡ ಅಂತ ಹೇಳ್ತೀನಿ ಚಂದದ ಹುಡುಗ ಮಾಡಿಕೊಳ್ಳ ಗುಂಟ್ಕಲ್ ಜಗದಾನ ಇವ್ರಿಗೂ ಕೈ ಕೊಟ್ಟಂಗೆ ಆಗ್ತಿ ಆಗಾರ ಮತ್ತೆ ನೋಡ್ಬೇಕಂತ ಅನ್ವೇಷಣ ಮುಖ ಬಟ್ಟೆ ತೆಗಿದೇನ ಜೀವನದ ಪ್ರೀತಿ ಮುಗಿದೇನ 3 ವರ್ಷದ ಪ್ರೀತಿನ 3 ದಿನದಾಗ ಮೂರು ದಿನದಾಗ
ಭಾಷೆ ಓದಿಲ್ಲ ಈಗ ಏನ್ ಮಾಡೋದು ಗೊತ್ತಲ್ಲ ಈಗ ಹಾ ಬೆಳಕೈತ್ಯಾ ಹಾ ಭಾಷೆ ನೆಟ್ಟ ಹಾ ತಳಿ ಹೊರ ಒಟ್ಟು ಸ್ವಲ್ಪ ನಡಿಯಪ್ಪ ಬಾತಮ್ಮ ನೀವು ಇಡದ ಮಾಡಿವಲ್ಲ ಅವ್ನು ಬಿಡ್ಬೇಕು ಚೆನ್ನಿಗೆ ಮುಗಿಸ್ಕೊಂಡು ಬಿಸಿಲು ಮಾಡಿವಲ್ಲ ಮಾಡ್ಬೇಕು ನೋಡೋಣ ಆದ್ರೂ ಪ್ರೀತಿ ಮರೆಯಕ್ಕಾಗಲ್ಲ ಹೋತಮ್ಮ ಬರು ಹುಚ್ಚಿಕೊಂಡೆ ಎಲ್ಲ ಹತ್ತಕಲ್ಲ ಹೋಗೋಣ ನೆಕ್ಸ್ಟ್ ಐತಿ ನೆಕ್ಸ್ಟ್ ಪ್ರೀತಿಯ ಪರಿಮಳ ಹರಿವಂತ ಗೆಳೆಯ ಮನವಿಗೆ ಕಳವಳ ಹರಿವಂತ ಗೆಳೆಯ ಮನೆ ಹಂದರಕ್ಕೆ ಮರಿಯಲ್ಲ ಗೆಳೆಯ ಮನೆ ಹಂದರಕ್ಕೆ ಮರಿಯಲ್ಲ ಗೆಳೆಯ ಮರಿಯಲ್ಲ ಗೆಳೆಯ ಮರಿಯಲ್ಲ ಗೆಳೆಯ ಪ್ರೀತಿಯ ಪರಿಮಳ ನೀನು ಆಯೋಜನೆ ಮಾಡಿದ ಈ ಪಾರ್ಟಿ ತುಂಬಾ ಮಜವಾಗಿದೆ. ನೀನು ಇಷ್ಟು ಬೇಗನೆ ಬದಲಾಗುತ್ತೀಯ ಎಂದು ನಾನು ಭಾವಿಸಲಿಲ್ಲ. ಕೊನೆಗೂ ನನಗೆ ಕೊಟ್ಟ ಮಾತಿನಲ್ಲಿ ನಡೆದುಕೊಂಡೆ. ಆಯಾ ವೆರಿ ಧಣಿ ಈ ಸುಧಾ ಮನಸ್ಸು ಮಾಡಿದ್ರೆ ಕೊಟ್ಟ ಮಾತು ಇಟ್ಟ ಗುರಿ ತಪ್ಪೋದಕ್ಕೆ ಚಾನ್ಸೇ ಇಲ್ಲ. ನಿಜ ಸುಧಾ ನಿನ್ನ ಮಾತು. ಅಂದು ನಿನ್ನನ್ನು ಭೇಟಿಯಾಗಲು ಬಂದಾಗ ನನಗೆ ಅವಮಾನ ಮಾಡಿದೆ. ಆದರೂ ನಾನು ನಿನ್ನನ್ನೇ ಪ್ರೀತಿಸಿದೆ. ಏಕೆಂದರೆ ನನಗೆ ನನ್ನ ಅಣ್ಣ ಬೇಕು, ನೀನು ಬೇಕು. ಶಾಬಾಷ್ ಶರತ್, ನೀನೇ ನನ್ನ ನಿಜವಾದ ಸಹೋದರ. ಅಣ್ಣನ ಮಾತೆ ವೇದವಾಕ್ಯ ಎಂದು ಭಾವಿಸಿ ಕೈ ತೋರಿಸಿದರೆ ಕೈಲಾಸವನ್ನೇ ತಂದುಕೊಡುವ ಚಾಣಕ್ಯನು ನೀನು. ನೋಡಿ, ನಿಮ್ಮಿಂದ ನನಗೂ ಒಳ್ಳೆ ದಾರಿನೇ ದೊರಕಿದೆ. ಯಾಕಂದ್ರೆ ಕಣ್ಣೀರಿನಲ್ಲಿ ಕೈ ತಳ್ಳಬೇಕಾದಾಗ ತುಪ್ಪದಲ್ಲಿ ಕೈ ಇಡುವಂತೆ ಮಾಡಿದ್ರಿ. ನನ್ನ ಪಾಲಿಗೆ ನೀವೇ ಕರುಣಾಮಯಿ. ಸುಧಾ, ಈ ಊರಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರೆಂದರೆ ನೀನೇ ನೋಡು. ಸಮಾಜ ಸೇವೆ ಮಾಡುವ ನಮ್ಮನ್ನು ಕಳ್ಳರು, ಕದಿಮರು, ಲಪಟರು, ದ್ರೋಹಿಗಳೆಂದು ಕಿಡಿಕಾಡುತ್ತಾರೆ. ಒಳ್ಳೆಯವರಿಗೆ ಈ ಊರಲ್ಲಿ ಬೆಲೆಯೇ ಇಲ್ಲ. ಹೋಗ್ಲಿ ಬಿಡು, ಎಲ್ಲವರ ಬೇಡ. ಅಣ್ಣ, ಯಾರೇನೆಂದರನ್ನು ತಲೆ ಕೆಡಿಸಿಕೊಳ್ಳಬೇಕು. ಆನೆ ನಡೆದಿದ್ದೇ ದಾರಿ, ಆನೆ ನಡೆಯುತ್ತಿರುತ್ತದೆ, ಶ್ವಾನಗಳು ಬೊಗಳುತ್ತಿರ್ತವೆ. ಯಾವುದಕ್ಕೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಕರೆಕ್ಟ್ ಹೇಳಿದ್ರಿ ಶರಣ. ಈಗಿನ ಕಾಲದಲ್ಲಿ ಒಳ್ಳೆಯವರಿಗೆ ಯಾವಾಗಲೂ ದಾರಿನೇ ಇಲ್ಲ. ಯಾಕಂದ್ರೆ ಈಗಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಮ್ಮವರಿಗೆ ಕಷ್ಟವಾಗ್ಬಿಟ್ಟಿದೆ. ನನ್ನ ಗಂಡ ಒಳ್ಳೆಯವನು ನಾನು ಈ ಮನೆಗೆ ಬಂದೆ, ಆದ್ರೆ ಅವರಿಂದನೇ ನನಗೆ ಮೋಸವಾಯ್ತು. ನನ್ನ ಗೋಡನೆ ಕಿತ್ತ ಬಿಡುವಾಗ ಆಯ್ತು. ಅದಕ್ಕೆ ಹೇಳುವುದು ಸುಧಾ, ಸುಣ್ಣದ ನೀರನ್ನು ಹಾಲೆಂದು ಕುಡಿಯಬಾರದು. ಸದಾ ಅದರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅಣ್ಣ, ಬನ್ನಿ ಬೇಳೆ ಇದೆ. ಹೊಲಕ್ಕೆ ಹೋದ ಶ್ರೀರಾಮ್, ಲಕ್ಷ್ಮಣ, ಸೀತಾ ಬಂದರೆ ನಮಗತಿ ಅಷ್ಟೇ. ಯಾಕೆ ಹೆದರ್ತೀರ? ಈ ಮನೆಯಲ್ಲಿ ಅವರು ಬಂದ್ರೆ ಸಹಿತ ಅವ್ರಿಗೆ ಏನೋ ನಡೆಯೋದಿಲ್ಲ. ಈ ಮನೆಯಲ್ಲಿ ನಾನು ಹೇಳಿದ ಹಾಗೆ ಅವ್ರು ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಯಾರು ಹೆದರೋ ಅವಶ್ಯಕತೆ ನಿಮಗಿಲ್ಲ. ವೆರಿ ಗುಡ್ ಸುಧಾ, ವೆರಿ ಗುಡ್. ನಮ್ಮನ್ನು ರಕ್ಷಿಸುವ ರಕ್ಷಕ ಕವಚ ನೀನೇ ನೋಡು. ಇದೇ ವೇಳೆಯಲ್ಲಿ ತೇಲಿ ಬರಲಿ ಅವನು ಶೃಂಗಾರ ಗೀತೆ. ಹೌದು, ಮಣ್ಣಿನಾಗಲಿ ನನ್ನ ಮನಸ್ಸಿಗೆ ಜಂಟಿಯಾಗಿ ಇಬ್ಬರು ಬನ್ನಿ.
ಏ ನಾಲ್ಕು ನನ್ನ ಮಕ್ಕಳ, ಯಾರ ಮನೆಯನ್ನು ಮುರಿಯಬೇಕೆಂದು ಹೊತ್ತು ಯಾರು ಇಲ್ಲದ ಮನೆಯಲ್ಲಿ ಹಾಡಿ ಕುಡಿಯಲು ನಾಚಿಕಾಗುವುದಿಲ್ಲ ನಿಮ್ಮ ಹೆಸರು ಜನಕ್ಕೆ. ಏ ಶ್ರೀರಾಮ, ಬಾಯಿ ಬಂದು ಹಾಗೆ ಮಾತಾಡ್ಬೇಡ. ನೀನೇನಾದ್ರೂ ಅವರ ಮೇಲೆ ಕೈ ಎತ್ತೋದಕ್ಕೆ ತೀರ್ಮಾನ ಮಾಡದೆ ನಿಜವಾದ್ರೆ ನೆಟ್ಟಿಗಿರಲ್ಲ. ಮನೆ ಹಿರಿಯರಿಗೆ ಈ ರೀತಿ ಈ ಕವಚದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಎಷ್ಟೇ ಕೋಪ ನಿನಗೆ. ಹೇ ಶ್ರೀರಾಮ್, ಇಷ್ಟು ದಿನ ಟೈಮು ನಿನ್ನ ಕಡೆಗಿದೆ, ಇವತ್ತು ನನ್ನ ಕಡೆಗಿದೆ. ಹೆಚ್ಚೆಗೂ ಎದುರಾದ ನನಗೆ ನಿನ್ನನ್ನು ಒಂದು ಗಡಿ ಕಾಣಿಸಿ ಇಲ್ಲಿಂದ ಹೊರಡುತ್ತೇನೆ ಮಗನೇ. ಏ ವಂಚಕ, ಏನು ಹರಿಯದ ಹೆಣ್ಣಿನ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ನಮ್ಮ ಮನೆಯನ್ನು ಹಾಳು ಮಾಡಲು ಬಂದ ಮೋಸಗಾರ ನೀನು. ನಿನ್ನನ್ನು ಖಂಡಿತ ಬಿಡುವುದಿಲ್ಲ. ಏ ಶ್ರೀರಾಮ್, ದೇವರಂತ ನನ್ನ ಅಣ್ಣನಿಗೆ ಎದುರು ವಾದಿಸುವಷ್ಟು ಸತ್ಕಾರ ನಿನಗೆ. ನಿನಗೊಂದು ಗತಿ ಕಾಣಿಸಿಯೇ ನಾನಿಲ್ಲಿಂದ ಕಾಲು ಕೀಳ್ತೇನೆ. ಏನೋ ಹೇ ಶರತ್, ನನ್ನ ಮನೆಗೆ ಬಂದು ನನ್ನ ಗಂಡನಿಗೆ ಬೆದರಿಕೆ ಹಾಕ್ತಾ ಇದೀಯ. ಎಷ್ಟೋ ಧೈರ್ಯ ನಿನಗೆ. ನಿಮ್ಮಂಥವ್ರನ್ನ ನಡುದಾರಿ ನಿಲ್ಲಿಸಿ ನನ್ನ ಗಂಡನ ಚಪ್ಪಲಿಯನ್ನು ಹಾಕಿ ಊರು ತುಂಬಾ ಮೆರವಣಿಗೆ ಮಾಡಿಸ್ಬೇಕು. ಆಗ್ಲೇ ಬುದ್ಧಿ ಬರೋದಕ್ಕೆ ಸಾಧ್ಯ. ಮುಚ್ಚೆ ಬಾಯಿನ. ನೀವೇನು ಸಾಧಗಳಂತ ತಿಳಿದುಕೊಂಡು ಈ ರೀತಿ ಮಾತಾಡ್ತಾ ಇದ್ದೆ. ಮನೆಯವರು ಹಿರಿಯರಂತ ಮಾತ್ರಕ್ಕೆ ಇಲ್ಲಿವರೆಗೂ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ಹಾಗೆ ಆ ಮರ್ಯಾದೆ ದಾರಿಯನ್ನ ನೀವಿಬ್ರು ಬಿಟ್ಟಿದ್ದೀರಾ. ಇದು ನನ್ನ ಮನೆ. ನಾನು ಹೇಳಿದ ಹಾಗೆ ನೀವು ಕೇಳ್ಕೊಂಡು ಬಿಟ್ಟಿರ್ಬೇಕು. ಇಲ್ದಿದ್ರೆ ಗಂಟು ಮುಟ್ಟಿ ಕಟ್ಕೊಂಡು ಮನೆಗೆ ಹೋಗಿ. ಶಬ್ಬಾಸ್ ಶಬ್ಬಾಸ್. ನಾಯಿಯಂತೆ ಈ ಮನೆಗೆ ಬಂದು ನರಿಯಂತೆ ಮಾತನಾಡುವಲ್ಲಿ ಸೊಕ್ಕು ಅತಿ ಆಯಿತು. ಬಾರಲೇ ನನ್ನ ಮಕ್ಕಳ, ಇವನು ತಾಯಿ ಹಾಲು ಕುಡಿದ ರೈತರ ಮಗ. ನಡೆ ಶರತ್, ಈ ನಾಯಿಗಳ ಜೊತೆ ನಮ್ಮದೇನು ಕೆಲಸ? ಏ ಸುಧಾ, ನಿನ್ನ ಮಾತು ಕೇಳಿ ಬಂದಿದ್ದಕ್ಕೆ ನಮಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿ ನಾವಿನ್ನು ಬರ್ತೀವಿ. ಏ ಶ್ರೀರಾಮ, ಆದಷ್ಟು ಬೇಗನೆ ನೀನು ನಿನ್ನ ಹೆಂಡತಿ ಕಾಡು ಪಾಲಾಗಲು ಸಿದ್ಧನಾಗು. ಕಾಡು ಪಾಲಾಗಲು ನಾಯರು ನಿನ್ನಂತ ನೀತಿಗಟ್ಟ ನಾರಾಧವಲ್ಲ. ಇದು ಮಾನವಂತರ ಮನೆತನ, ನೀತಿವಂತರ ದೇವಸ್ಥಾನ. ಮೊದಲು ನೀವು ಸೆರೆಮನೆ ವಾಸವನ್ನು ಅನುಭವಿಸಲು ಸಿದ್ಧರಾಗು. ನಡೆಯಣ್ಣ, ಈ ಹುಚ್ಚರೊಂದಿಗೆ ಮಾತನಾಡುತ್ತಾ ಕುಳಿತರೆ ನಾವು ಕೂಡ ಧಾರವಾಡ ಹುತ್ತಾತ್ಮರಿಗೆ ಸೇರಬೇಕಾಗುತ್ತದೆ. ಹೋಗು, ನಿಮ್ಮಂತವರು ಊರಿನಲ್ಲಿದ್ದರೆ ಆ ಊರೇ ಸರ್ವನಾಶ. ಸುಧಾ, ಇಲ್ಲಿ ನಡೆದಿದ್ದೆಲ್ಲ ಕೆಟ್ಟ ಕನಸೆಂದು ಮರೆತು ನೀ ಬದಲಾಗು. ಬದಲಾಗಲೇಬೇಕು. ಬದಲಾಗೋದು ನಾನಲ್ಲ, ನೀವು. ಈ ಮನೆಯಲ್ಲಿ ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಅಣ್ಣ, ಇದೇನ ಮತ್ತೆ ಶುರುವಾಗಿದೆಯಲ್ಲ ಕುಲಾಹಲ. ಸುಧಾ, ಯಾಕೆ ಈ ರೀತಿ ನಿಂತಿರುವೆ? ಅಯ್ಯೋ 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 ಅಯ್ಯೋ, ಈಗಾದ್ರೂ ಬಂದ್ರ ಈ ಮನೆಯಲ್ಲಿ ನನ್ನ ಮೇಲೆ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ನೀವು ಒಂಚೂರು ಯೋಚನೆ ಮಾಡೋದೇ ಇಲ್ಲ. ಇವರಿಬ್ರು ಇದಾರಲ್ಲ, ಬಾಯಿ ಬಂದ ಹಾಗೆ ನನಗೆ ಮಾತಾಡ್ತಾರೆ. ಈ ಮನೆಯಲ್ಲಿ ನನಗೆ ಒಂದು ಚೂರು ಸ್ವಾತಂತ್ರ್ಯನೇ ಇಲ್ಲ. ಇದರಲ್ಲಿ ತಪ್ಪೇನಿದೆ ಸುಧಾ? ಇವರೇ ನಮ್ಮ ಪಾಲಿನ ದೇವರು, ಎಂತವರು, ನಮ್ಮ ಬದುಕಿಗೆ ಬೆಳಕು ನೀಡಿದ ಮಹಾತ್ಮರು. ಇವರ ಆಜ್ಞೆಯಂತೆ ಬದುಕುವುದರಲ್ಲಿ ತಪ್ಪೇನಿದೆ ಸುಧಾ? ನೋಡಿ, ಈ ಮನೆಯಲ್ಲಿ ಇವ್ರು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀವಿದ್ದಾಗ ಒಂಥರ ಮಾತಾಡ್ತಾರೆ, ನೀವು ಈ ಮನೆಯಿಂದ ಹೊರಗೆ ಹೋದ ತಕ್ಷಣ ಬಾಯಿ ಬಂದ ಹಾಗೆ ಚಿತ್ರ ಹಿಂಸೆ ಕೊಡ್ತಾರೆ. ಇದನ್ನೆಲ್ಲ ಅನುಭವಿಸ್ಕೊಂಡು ಬಿದ್ದಿರ್ಬೇಕಾ ನನ್ನ ಕರ್ಮ. ಸುಧಾ, ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಪತಿಧರ್ಮ ಪಾಲಿಸುವುದು ಪ್ರತಿಯೊಂದು ಮುತ್ತೈದೆಯ ಕರ್ತವ್ಯ. ಎಲ್ಲದಿದ್ದರೆ ಈ ನಿನ್ನ ಪಾಲಿಗೆ ಈ ನಿನ್ನ ಗಂಡ ಇಲ್ಲ ಅಂತ ಭಾವಿಸು. ಹಾಗೆನ್ನ ಬೇಡ ಸೋದರ,
ನೀನು ನಿನ್ನ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಬೇಕೆನ್ನುವುದೇ ನಮ್ಮ ಬಹುದಿನದ ಕನಸು. ನಿಮ್ಮಿಂದ ಈ ಮನೆ ನೆಲೆಯಬೇಕು, ನಿಮ್ಮ ಮಕ್ಕಳಿಂದ ಈ ವಂಶ ಬೆಳೆಯಬೇಕು. ನೀನು ತಂದೆ ತಾಯಿಯನ್ನು ತಪ್ಪರಿ ಅಂತ ನಿನ್ನ ತುಂಬಾ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ಹೆತ್ತವರಂತೆ ನೋಡ್ಕೊಂಡ್ವಿ. ಅದು ಸತ್ಯ ಹೇಳ್ತಾ ಇದ್ದೀನಪ್ಪ. ಆ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿ ದೋಷ ಇರಲಿಲ್ವೋ, ಯಾವುದೇ ರೀತಿ ಕಲ್ಮಶ ಕೂಡ ಇರಲಿಲ್ಲ. ನಿಮ್ಮ ಕರುಳಿನ ವೇದನೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತಿದೆ. ಆದರೆ ನನ್ನ ಹೆಂಡತಿಯ ಮಾತಿನಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸತ್ತಿಗೆ. ಕ್ಷಮಿಸುವಂತ ತಪ್ಪು ನಾನು ಮಾಡಿಲ್ಲ. ಅವ್ರು ಹಿರಿಯದಾದ ಮಾತ್ರ ಕ್ಷಣಕ್ಕೆ ನಾನು ಅವ್ರು ಹೇಳಿದ ಹಾಗೆ ಈ ಮನೇಲಿ ಕೇಳ್ಕೊಂಡು ಬಿದ್ದಿರ್ಬೇಕೇನು? ನೋಡಿ, ನನಗೂ ಮನಸ್ಸಂತ ಇದೆ. ಇವ್ರು ಹೇಳಿದ ಹಾಗೆ ಬಿದ್ದಿರೋದಕ್ಕೆ ನನಗೆ ಆಗೋದಿಲ್ಲ. ಬೇಕಾದ್ರೆ ಈ ಮನೇಲಿ ನೀವೇ ಇರಿ, ನೋನ ಎಲ್ಲಾದ್ರೂ ಹೊಳಗು. ಏ ಸುಧಾ, ಏನೇ ಮಾಡ್ತಾ ಇದೀಯ? ಇನ್ನೂ ಎಷ್ಟು ನಾಟಕವನ್ನು ಮಾಡಬೇಕು ಅಂತ ಇದೀಯ? ಮಾಡ ಆಟನೆಲ್ಲ ನಿನ್ನ ಗಂಡನ ಮುಂದೆ ಒಪ್ಕೋ. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಅವನಿಗೆ ಗೊತ್ತಾಗಿದ್ರೆ ನಿಜವಾದ್ರೆ ನಿನ್ನನ್ನು ಸಣ್ಣಗೆ ಕಡುವ ಹೆಡಿಗೆ ತುಂಬ್ತಾನಷ್ಟೇ. ನೋಡಿದ್ರ ಇಲ್ಲ ಸರದ ಬೋಧನ್ನ ಹೇಗೆ ಹೊರಸ್ತಾ ಇದ್ದಾರೆ ಅಂತ ಕೇಳಿಕೊಂಡು ಈ ಮನೆ ಹೊಸ್ತಿನ ಬಾಗಿಲು ಹಾಕೊಂಡು ನಾನು ಇಲ್ಲೇ ಇರ್ಬೇಕಾ? ಇಲ್ಲ, ನಾನೇನಿಲ್ಲ. ಸುಧಾ, ನೀನು ಈ ಮನೆ ಬಿಟ್ಟು ಹೋಗಬೇಡಮ್ಮ. ನೀನು ಹೊರಟು ಹೋದರೆ ನನ್ನ ಮನೆಯ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತದೆ. ಏಕೆಂದರೆ ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ನೀವಿಬ್ಬರು ಚೆನ್ನಾಗಿ ಬಾಳಿರಿ, ಆಯ್ತೇವೆ. ತುಂಬು ಬಸರಿಯಾದ ಅತ್ತಿಗೆ ಕರೆದೊಯ್ಯಬೇಡಣ್ಣ. ನನ್ನ ಮಾತು ಕೇಳಲ್ಲ. ನಿಮ್ಮನ್ನು ಬಿಟ್ಟು ನಾನು ಬದುಕಲ್ಲ. ಎರಡು ಜುಟ್ಟು